ಒಂದು ಧರ್ಮ. ಯಾವುದೇ ಕಿರಿಕಿರಿ ಹೇರಾಫೇರಿ ಇಲ್ಲದೆ ಎಲ್ಲರೂ ಆರಾಧಿಸುವ ಧರ್ಮ. ಇಂತಹ ಧರ್ಮಕ್ಕೆ ಸಚಿನ್ ತೆಂಡೂಲ್ಕರ್ ಒಬ್ಬರೇ ದೇವರು. ಈ ದೇವರನ್ನ ಆರಾಧಿಸುತ್ತಾ ಬೆಳೆಯುವ ಪ್ರತಿಭೆಗಳಿಗೆ ಇಲ್ಲಿ ಲೆಕ್ಕಾನೇ ಇಲ್ಲ. ಸಚಿನ್ ಅಂತಾಗಬೇಕು, ಕೊಹ್ಲಿ ಅಂತಾಗಬೇಕು ಅಂತ ಕನಸು ಕಾಣೋ ಹುಡುಗರಿಗೆ ಅವಕಾಶಗಳಂತೂ ಸಿಕ್ಕಿಲ್ಲ. ವರ್ಷಕ್ಕೆ 50 ಲಕ್ಷ ಕೋಟಿ ಖರ್ಚು ಮಾಡಿದ್ರು ಬ್ಯಾಟ್ ಹಿಡಿಯಬಹುದು, ಬಾಲ್ ಎಸೆಯಬಹುದೇ ವಿನಃ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಿಂಚೋ ಭಾಗ್ಯ ಅಂತೂ ಇಲ್ಲ. ಒಂದು ದಶಕದಲ್ಲಿ 30 ಜನರಷ್ಟೇ ಸ್ಟಾರ್ಗಳಾಗಬಹುದು. ಉಳಿದವರು ಡೋಂಟ್ ವರಿ, ನಿಮ್ಗಾಗಿ ಹೊಸ ವೇದಿಕೆಯೊಂದು ಸೃಷ್ಟಿಯಾಗಿದೆ. ವಿಶ್ವದಂಗಲದಲ್ಲಿ ಮಿಂಚಲಿರೋ ಗಲ್ಲಿ ಕ್ರಿಕೆಟ್ ಬಗ್ಗೆ ಮಾತಾಡೋಣ ಇವತ್ತಿನ ಸ್ಪೆಷಲ್ ಕ್ರಿಕೆಟ್ ಸಮರದಲ್ಲಿ. ನಾನು ಸುನಿಧಿ ಮಂಜುನಾಥ್ ಶಿರಾಳ. ಗಂಗಾಧರ್ ರಾಜು ಅವರ ಕನಸಿಗೆ ಕೈ ಜೋಡಿಸಿರೋ ಹಲವರು ಇದೀಗ ಇಡೀ ಕ್ರಿಕೆಟ್ಗೆ ಹೊಸ ರೂಪ ನೀಡಲು ಶ್ರಮಿಸುತ್ತಿದ್ದಾರೆ. ಅವರನ್ನು ಮಾತಾಡಿಸೋಣ ಬನ್ನಿ. ಕನಸು ಕಾಣೋದೇ ಕಷ್ಟ ಅಂತ ಅದರಲ್ಲಿ ಅದನ್ನ ಈಡೇರಿಸೋದು ಅಂದ್ರೆ ಮತ್ತೂ ಕಷ್ಟ. ಉದ್ಯಮಿ ಗಂಗಾಧರ್ ರಾಜು ಈಗ ಎಲ್ಲವನ್ನ ಬಿಟ್ಟು ಗಲ್ಲಿ ಕ್ರಿಕೆಟ್ ಅನ್ನ ವಿಶ್ವ ವೇದಿಕೆಯಲ್ಲಿ ಜಗಮಗಿಸಲು ಮುಂದಾಗಿದ್ದಾರೆ. ಕಳೆದ ವರ್ಷ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದ ಗಂಗಾಧರ್ ರಾಜು ಅಸಾಧ್ಯ ಕೆಲಸವೊಂದನ್ನ ಏಕಾಂಗಿಯಾಗಿ ಮಾಡಿ ಮುಗಿಸಿದ್ದರು. ಗಲ್ಲಿ ಕ್ರಿಕೆಟ್ಗಾಗಿಯೇ ರಾಜ್ಯ ಮಟ್ಟದಲ್ಲಿ ಅಸೋಸಿಯೇಷನ್ ಸ್ಥಾಪಿಸಿರೋ ಗಂಗಾಧರ್ ರಾಜು ಈ ಸೀಸನ್ ನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದಾರೆ. ಮುಂದಿನ ವರ್ಷಗಳಲ್ಲಿ ವಿಶ್ವಕಪ್ ಆಯೋಜಿಸೋ ಗುರಿಯನ್ನ ಹಮ್ಮಿಕೊಂಡಿದ್ದಾರೆ. ಬನ್ನಿ ಅವರ ಕನಸುಗಳ ಬಗ್ಗೆ ಅವರ ಜೊತೆಗೆ ಮಾತಾಡೋಣ. ಓವರ್ ಟು ಗಂಗಾಧರ್ ರಾಜು. ನಮಸ್ಕಾರ, ನಾನು ಗಂಗಾಧರ್ ರಾಜು. ಕರ್ನಾಟಕ ಸ್ಟೇಟ್ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್, ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಫೌಂಡೇಶನ್ ಫೌಂಡರ್ ಪ್ರೆಸಿಡೆಂಟ್. ನಾವು ಇವತ್ತಿನ ಸಾಫ್ಟ್ಬಾಲ್ ಕ್ರಿಕೆಟ್ ಅಂದರೆ ಏನು ನಮ್ಮ ಹುಡುಗರು ಗಲಿಗಳಲ್ಲಿ ಆಡ್ತಿದ್ದಾರೆ ಟೆನ್ನಿಸ್ ಬಾಲ್ ಕ್ರಿಕೆಟ್, ಆ ಒಂದು ಕ್ರಿಕೆಟ್ನ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ವರ್ಲ್ಡ್ ಕಪ್ ನಡೆಸಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದೀವಿ. ಹೋದ ವರ್ಷ ನಾವು ನಡೆಸಿದ್ದಂಥ KSPL 1 ವಾಸ್ ಎ ಗ್ರ್ಯಾಂಡ್ ಸಕ್ಸಸ್. ಈಗ ನಾವು KSPL 2ನತ್ತ ದಾಪುಗಾಲು ಹಾಕಿದ್ದೀವಿ. ಹಾಗೂ ನಮ್ಮ ISCL ಅಂದರೆ ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಲೀಗ್ ಶುರುವಾಗ್ತಿದೆ ಡಿಸೆಂಬರಲ್ಲಿ, ಅದ್ರದ್ದು ಮೇಲೆ ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಸರ್, ನಾನು ಕೂಡ ಕ್ರಿಕೆಟ್ ಆಡ್ತಾಯಿದ್ದೆ. ನಾನು ಸುಮಾರು ವರ್ಷಗಳಿಂದ ಒಂದು 20-25 ವರ್ಷದಿಂದ ಕ್ರಿಕೆಟ್ ಆಡ್ತಾಯಿದ್ದೀನಿ. ಟೂರ್ನಮೆಂಟ್ಗಳನ್ನ ಅಟೆಂಡ್ ಮಾಡ್ತಿದ್ವಿ, ನಾವೇ ಟೂರ್ನಮೆಂಟ್ ಮಾಡ್ತಾಯಿದ್ವಿ, ಆಟ ಆಡ್ತಿದ್ವಿ ಲೋಕಲಲ್ಲಿ. ಆ ಜಾಗದಲ್ಲಿ ನಮ್ಗೆ ಯಾವಾಗ ಅನಿಸ್ಲಿಕ್ಕತ್ತು ನಾವೇ ಎಲ್ರಿಗಿಂತ ಚೆನ್ನಾಗಿ ಆಡೋವಂಥ ಪ್ಲೇಯರ್ಸು ತುಂಬ ಚೆನ್ನಾಗಿ ಆಡ್ತೀವಿ ಅನ್ನಿಸ್ತು. ಆಗ ನಾವು ಬೇರೆ ತಾಲೂಕುಗಳಿಗೆ, ಬೇರೆ ಡಿಸ್ಟಿಕ್ಗಳಿಗೆ ಆಡ್ಲಿಕ್ಕೆ ಹೋಗಿ ಶುರು ಮಾಡಿದ್ವಿ. ಅಲ್ಲಿ ಏನಾಯಿತು, ಬೇರೆಯಿಂದ ಟೀಮ್ಗಳ ಮೇಲೆ ನಮ್ಮ ಮ್ಯಾಚ್ಗಳಿದ್ದಾಗ ನಮಗಿಂತ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಂತ ಅಲ್ಲಿ ಗೊತ್ತಾಗಕ್ಕೆ ಶುರು ಆಯ್ತು ನಮಗೆ. ಸುಮಾರು ತಂಡಗಳು, ಜೈ ಕರ್ನಾಟಕ, ನ್ಯಾಶ್ ಮತ್ತು ಹೀಗೆ ಸುಮಾರು ಮೈಟಿ, ಈ ರೀತಿ ಸುಮಾರು ತಂಡಗಳಿವೆ, ವೆರಿ ಸ್ಟ್ರಾಂಗ್ ತಂಡಗಳು ಕರ್ನಾಟಕದಲ್ಲಿ. ಈ ಎಲ್ಲ ತಂಡಗಳನ್ನ ನೋಡಿದಾಗ ಅನ್ನಿಸ್ತು ಎಂತೆಂಥ ಒಳ್ಳೆ ಪ್ಲೇಯರ್ಗಳಿದ್ದಾರೆ, ಎಷ್ಟು ಇವರಲ್ಲಿ ಕಲೆ ಇದೆ ಅಂತೇಳಿ. ಅದಾದಮೇಲೆ ನಮಗೆ ಒಂದು ಮನಸ್ಸಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಯಾಕೆ ಇವ್ರಿಗೆಲ್ಲ ಜಾಗ ಇಲ್ಲ, ಯಾಕೆ ಇವ್ರಿಗೆ ಸ್ಟೇಜ್ ಇಲ್ಲ, ಇಂಥ ಒಳ್ಳೆ ಪ್ಲೇಯರ್ಸ್ಗೆ ಯಾಕೆ ಸ್ಟೇಜ್ ಇಲ್ಲ ಅನ್ನೋದು. ಅದೇ ಒಂದು ಚಿಂತನೆ ಇವತ್ತು ನಮಗೆ KSSCA ಹಾಗೂ ISCFನ ಮಾಡಲಿಕ್ಕೆ ಕಾರಣ ಆಗಿದೆ. ಸರ್, ಕ್ರಿಕೆಟ್ ಅನ್ನೋದು ಬಿಸ್ನೆಸ್, ಆ ವಿಚಾರವಾಗಿ ನಾನೇನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಆ್ಯಕ್ಚುಲಾಗಿ ವಿಚಾರ ಏನಿದೆ ಅಂತ ಹೇಳಿದ್ರೆ ಸರ್, ಇದೊಂದು ಎಂಟರ್ಟೈನ್ಮೆಂಟ್ ಇದೆ. ಜನ ಎಕ್ಸೈಟ್ಮೆಂಟ್ನ ಇದು ಮಾಡ್ತಾರೆ, ಏನು ಅವರ ದೇಶ ಪ್ರೇಮ ಅಥವಾ ಪೇಟ್ರಿಯಟಿಸಮ್ ಏನಿದೆ ಅದನ್ನು ಎಕ್ಸೈಟ್ಮೆಂಟಲ್ಲಿ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅದು ಕನ್ವರ್ಟ್ ಆಗ್ತದೆ ಕಮರ್ಷಿಯಲ್ ಆಗಿ. ಆಮೇಲೆ ನಾವು ಇದನ್ನು ಶುರು ಮಾಡಬೇಕಾದ್ರೆ ಅಥವಾ ಇನ್ನೊಂದೆಲ್ಲೇ ವಿಚಾರ ಇರಬೇಕಾದ್ರೆ ಕಮರ್ಷಿಯಲಿ ಏನೂ ಯೋಚನೆ ಮಾಡಿ ಶುರು ಮಾಡಿದ್ದಂತಲ್ಲ. ಇದು ಇಟ್ ವಾಸ್ ವೆರಿ ಕ್ಲಿಯರ್ ದಟ್ ಸಾಫ್ಟ್ಬಾಲ್ ಕ್ರಿಕೆಟ್ಗೆ ನಾವು ಒಂದು ಸ್ಥಾನ ಕೊಡಬೇಕು, ಇದರಲ್ಲಿ ವರ್ಲ್ಡ್ ಕಪ್ ನಡೆಸಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಶುರು ಮಾಡಿದ್ದು. ಆಮೇಲೆ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಥಿಂಗ್ಸ್ ಗೋಯಿಂಗ್ ಆನ್, ಕಮರ್ಷಿಯಲ್ಸ್ ಎಲ್ಲ ಕಡೆ ಎಂಟರ್ ಆಗೇ ಆಗುತ್ತೆ, ಅದ್ರ ಪರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಸರ್, ಐ ಆಲ್ವೇಸ್ ಲವ್ ಚಾಲೆಂಜಸ್. ನಮಗೆ ಇದಕ್ಕೆ ಮುಂಚೆ ಅಂದರೆ ನಾನು ಟೂರ್ನಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ 32 ತಂಡಗಳನ್ನ ಸೇರಿಸ್ತೀನಿ ಮಾಡ್ತೀನಿ ಎಂದಾಗ ನನ್ನ ಜೊತೆಲಿದ್ದವರು ಮತ್ತು ನನಗೆ ಯಾರು ಒಳ್ಳೇದನ್ನ ಬಯಸುವಂಥವ್ರು ಮತ್ತು ನನಗೆ ಯಾರು ಇದು ಕೊಡ್ತಾಯಿದ್ರು, ಸಲಹೆಗಳನ್ನ ಕೊಡ್ತಾಯಿದ್ರು, ಅವರೆಲ್ಲರೂ ಹೇಳಿದ್ದು ಒಂದೇ, ನೀನು 32 ತಂಡ ಮಾಡಬೇಡ, ಅದನ್ನೇ 8-10 ಟೀಮ್ ಮಾಡು. 32 ತಂಡ ತುಂಬ ಕಷ್ಟ, ಆಗೋದೇ ಇಲ್ಲ, ಯು ವಿಲ್ ಬಿ ಫೇಲ್ಯೂರ್ ಅಂತಲೇ ಪ್ರತಿಯೊಬ್ಬರು ಹೇಳಿದ್ದು. ಬಟ್ ಐ ವಾಸ್ ವೆರಿ ಕ್ಲಿಯರ್ ದಟ್ ಅದು ಇದೇ ರೀತಿ ಹೋಗಬೇಕು ಅಂತೇಳಿ. ಮತ್ತು ಆ ಚಾಲೆಂಜ್ನ ನಾವು ತೊಗೊಂಡ್ವಿ, ಆ ಚಾಲೆಂಜ್ನ ಪೂರ್ಣ ಮಾಡಿದ್ದೀವಿ ಅಂದ್ಕೊತೀವಿ ಸರ್. ವಿ ಹ್ಯಾವ್ ಡನ್ ಇಟ್, ವಿ ಹ್ಯಾವ್ ಸಕ್ಸೀಡೆಡ್. ಸಾಕಷ್ಟು ಕಷ್ಟಗಳು ಸರ್, ಕಷ್ಟಗಳಂದಮೇಲೆ ಇದ್ದೇ ಇತ್ತು. ಬಟ್ ಸುಮಾರು ವಿಚಾರಗಳಲ್ಲಿ ನಾವು ಕಷ್ಟಗಳನ್ನ ಅನುಭವಿಸಿದ್ದೀವಿ. ಮೇ ಬಿ ಫೈನಾನ್ಷಿಯಲಿ ಇರ್ಬೋದು,
ಮತ್ತು ಸಮ್ ಚಾಲೆಂಜಸ್ ವೇರ್ ಪೀಪಲ್ ಡಿಂಟ್ ಬಿಲೀವ್ ಅಸ್, ಸಮ್ ಚಾಲೆಂಜಸ್ ವೇರ್ ಜನ ನಮ್ಮನ್ನ ತುಂಬ ಕಂಡಮ್ ರೀತಿಯಲ್ಲಿ ನೋಡಿದ್ರು. ಇದು ಟೆನ್ನಿಸ್ ಬಾಲ್ ಟೂರ್ನಮೆಂಟು, ಇದಕ್ಕೆ ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಹೇಳ್ತಾರೆ, ಏನೋ ಬಣ್ಣ ಕಟ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಸುಮಾರು ವಿಚಾರಗಳು ಬಂತು. ಬಟ್ ಅಟ್ ಲಾಸ್ಟ್ ವಿ ಆರ್ ಸಕ್ಸೀಡೆಡ್. ಎಲ್ಲ ಸಮಸ್ಯೆಗಳು ಒಂದೊಂದಾಗೆ ಸರಿ ಹೋಯಿತು. ಇವತ್ತು ಚೆನ್ನಾಗಿ ನಡೀತಾ ಇದೆ ಎಲ್ಲ ಅನ್ನೋದೇ ಸಂತೋಷ ಸರ್. ಸರ್, ವಿಚಾರ ಸ್ಪಾರ್ಕ್ ಅಂತ ಹೇಳೋದಕ್ಕಿಂತ ಏನು ನಮ್ಮ ಗುರಿ ಅನ್ನೋದು ನನ್ನ ಮನಸ್ಸಲ್ಲಿ ಸಿಕ್ತು, ಅದ್ರ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ ಸರ್. ಲಾಸ್ಟ್ ಇಯರ್ ನನಗೆ ಜಿ ಕನ್ನಡ ಅಚೀವರ್ಸ್ ಅವಾರ್ಡ್ ಕೊಟ್ಟರು, ಡಾಕ್ಟರೇಟ್ ಕೊಟ್ಟರು, ಕನ್ನಡ ಸೇವಾರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಈ ಎಲ್ಲ ವಿಚಾರಗಳು ಹೆಂಗಾಯಿತು ಅಂತ ಹೇಳಿದ್ರೆ, ನಾನು ಇದಕ್ಕೆ ಮುಂಚೆ ಬಿಸ್ನೆಸ್ ಮಾಡ್ತಿದ್ದೆ. ಐ ಯೂಸ್ ಟು ಮೇಕ್ ಮನಿ, ಐ ಯೂಸ್ ಟು ಎಂಜಾಯ್, ಕ್ರಿಕೆಟ್ ಆಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಈ ಒಂದು ರೀತಿ ಒಂದು ರೆಸ್ಪೆಕ್ಟ್ ಏನು ಬರೋಕ್ಕೆ ಶುರುವಾಯಿತು, ಅದು ನನಗೆ ಅನ್ನಿಸ್ತು ನಾನು ಹೋಗ್ತಾ ಇರೋ ವೇ ಏನಿದೆ ದಟ್ ಈಸ್ ರೈಟ್. ಏನೇ ಕಷ್ಟ ಬರಲಿ, ಎಂಥ ಪರಿಸ್ಥಿತಿ ಬಂದರೂ ಇದೇ ದಾರಿಯಲ್ಲಿ ನಾನು ನಡಿಬೇಕು ಅಂತೇಳಿ ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರ್, ನಾವು ಸುಮಾರು 1 ವರ್ಷದಿಂದ, 1.5 ವರ್ಷದಿಂದ ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ. 2023 ನಾವು ಶುರು ಮಾಡಿದ್ದನ್ನು, ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ. ಸುಮಾರು ಜನ, ನಂದು ಕೋರ್ ಟೀಮ್ ಏನಿದೆ, ಸೆಲೆಕ್ಷನ್ ಕಮಿಟಿ ಇರ್ಬೋದು, ಇನ್ನೊಂದು ಕೋರ್ ಟೀಮ್ ಏನಿದೆ, ದಟ್ ವಾಸ್ ಅ ಬೆಸ್ಟ್ ಟೀಮ್ ವಾಟ್ ಐ ಹ್ಯಾಡ್. ಮತ್ತು ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ, ವಿ ಆರ್ ವರ್ಕಿಂಗ್ ಟುಗೆದರ್. ಸೊ ಆ ಟೀಮಲ್ಲಿ ಉಮೇಶ್, ಸಂತೋಷ್, ಅರುಣ್, ಗಿರೀಶ್, ಅರ್ಪಿತ್, ಈ ಥರ ನಾವೆಲ್ಲರೂ ಜೊತೆಲಿದ್ದೀವಿ. ನಾವೆಲ್ಲ ಒಂದು ಕೋರ್ ಟೀಮಾಗಿ ಶುರು ಮಾಡಿದ್ದಂಥದ್ದು. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲರೂ ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಆಮೇಲೆ ಮಾಡೋದು ಕಷ್ಟ ಆಯಿತು, ಮಾಡಾದ್ಮೇಲೆ ಪ್ರತಿಯೊಂದು ನಮ್ಗೆ ಈಸಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕದ ಎವ್ರಿ ಡಿಸ್ಟಿಕ್ನಲ್ಲಿ ನಮ್ಮ KSSCA ಜನ ಇದ್ದಾರೆ. ಅಲ್ಲಿಂದ ನಮ್ಗೆ ಯಾವುದೇ ಒಂದು ಆಪ್ರೇಷನ್ಸ್, ಅವತ್ತು ಪ್ರತಿಯೊಂದು ಆಪ್ರೇಷನ್ಸ್ಗೆ ಅದೇ ಡಿಸ್ಟ್ರಿಕ್ಟ್ಗೆ ನಾವು ಹೋಗ್ಬೇಕಾಗಿ ಬರ್ತಿತ್ತು. ಇವತ್ತು ನಾವು ಇಲ್ಲೇ ಕೂತ್ಕೊಂಡು ಆಪ್ರೇಷನ್ಸ್ನ ಮಾಡ್ಬೋದು. ಆ ರೀತಿ ಈಸಿ ಆಗಿದೆ ನಮಗೆ. ಹೌದು, ಲಾಸ್ಟ್ ಇಯರ್ ನಮ್ಮ ಏನು ಪ್ಲೇಯರ್ಸ್ಗಳಿದ್ರು ಅದರಲ್ಲಿ ಒಂದಷ್ಟು ಜನನ ಗುರುತಿಸಿ ಅವ್ರಿಗೆ KSSCA ಮೆಂಬರ್ಸ್ ಆಗಿ ನಾವು ಮಾಡಿದ್ದೀವಿ. ಹಾಗೂ ನಮ್ಮ ಮುಂದಿನ ಪ್ರೋಗ್ರಾಮ್ಗಳಲ್ಲಿ ಅವರಲ್ಲೇ ಒಬ್ಬರನ್ನ KSSCA ಪ್ರೆಸಿಡೆಂಟ್ ಕೂಡ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಹ್ಯಾಂಡ್ಲಿಂಗ್ ಅವರೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾಡ್ತಿರ್ತೀವಿ. ಸರ್, ಲಾಸ್ಟ್ ಇಯರು ಸುಮಾರು ಟಿವಿಗಳಲ್ಲಿ ನಾವು ಸೇಮ್ ಇದೇ ಥರ ಇಂಟರ್ವ್ಯೂಸ್ ಮಾಡಿದ್ವಿ. ಚಂದನ ಟಿವಿಯಲ್ಲಿ ಫೋನ್ ಕಾಲ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದರು. ಹಾಗೂ ಸ್ವಲ್ಪ ನ್ಯೂಸ್ ಪೇಪರ್ಗಳಲ್ಲಿ ಕೂಡ ಪ್ರಿಂಟ್ ಮಾಡಿದ್ವಿ, ಪ್ರೆಸ್ ಮೀಟ್ಸ್ ಮಾಡಿದ್ವಿ. ಮತ್ತು ಡಿಜಿಟಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ತುಂಬ ಬೆಳೆಸ್ಕೊಂಡಿದ್ವಿ. ದಟ್ ವಾಸ್ ದ ಮೇನ್ ಪ್ಲ್ಯಾಟ್ಫಾರ್ಮ್ ವಾಟ್ ವಿ ಯೂಸ್ಡ್ ಟು ರೀಚ್ ಪೀಪಲ್. ಸರ್, ನಮಗೆ ಲಾಸ್ಟ್ ಇಯರಲ್ಲಿ ಯಾವುದೇ ಥರ ಸ್ಪಾನ್ಸರ್ಶಿಪ್ ಸಿಕ್ಕಿಲ್ಲ. ಬಟ್ ಐ ಹ್ಯಾವ್ ಎ ಬೆಸ್ಟ್ ಓನರ್ಸ್. ನನ್ನ ಓನರ್ಗಳು ನಮ್ಮ ಜೊತೆ ನಿಂತು ಪ್ರತಿಯೊಂದರಲ್ಲಿ ನನಗೆ ಸಹಾಯ ಮಾಡಿದ್ದಾರೆ, ಜೊತೇಲಿ ನಿಂತಿದ್ದಾರೆ. ಅದರಿಂದ ನನಗೆ ಕಮರ್ಷಿಯಲ್ ಪಾರ್ಟ್ ತುಂಬಾ ಭಾರ ಕಮ್ಮಿ ಆಗಿದೆ. ಈಗಲೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ನ ಓನರ್ಸು. ಅವರಿಂದನೇ ಕಮರ್ಷಿಯಲ್ ಪಾರ್ಟ್ ನನಗೆ ತುಂಬ ಭಾರ ಕಮ್ಮಿ ಇದೆ. ಸರ್, ಪಾಠಗಳು ಅಂತ ಹೇಳಿದ್ರೆ ಮನುಷ್ಯ ಪಾಠ ಕಲಿತಾನೆ ಇರ್ತಾರೆ ಸರ್. ಪ್ರತಿಯೊಂದು ದಿನ ನಾವು ಪಾಠ ಕಲಿತಾ ಇರ್ತೀವಿ. ಅದರಲ್ಲಿ ಒಂದನ್ನೇ ಅಂತ ಹೇಳಲಿಕ್ಕಾಗಲ್ಲ. ಪ್ರತಿದಿನ ಒಂದು ಹೊಸ ಪಾಠ ಕಲಿತಾ ಇದ್ದೀವಿ. ಮತ್ತು ಅನುಭವ ಅಂತ ಹೋದರೆ 2-3 ವಿಚಾರಗಳಿದೆ ಸರ್. ನಮ್ಮ ಪ್ಲೇಯರ್ಗಳಲ್ಲಿ ಅದ್ಧೂರಿ ಆಟ ಆಡಿದ್ದಂಥ ವಿಚಾರಗಳು, ಆ ಮೈ ರೋಮಾಂಚನ ಆಗುವಂಥ ಆ ಮ್ಯಾಚಿನ ದೃಶ್ಯಗಳು. ಒಂದು ಮ್ಯಾಚ್ ನಡೆಯುತ್ತೆ, 1 ಬಾಲ್ಗೆ 6 ರನ್ ಬೇಕು, ಸಾಧ್ಯನೇ ಇಲ್ಲ. ಆ ಕಡೆಯಿಂದ ಒಂದು ಒಳ್ಳೆ ಬೌಲಿಂಗ್ ಮಾಡ್ತಾ ಇರ್ತಾರೆ, ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡು, ಯಾರಿಗೂ ಸಾಧ್ಯ ಇಲ್ಲ. ಅದು ಒಂದು ಗುಡ್ ಲೆಂತ್ ಬಾಲ್ ಹಾಕ್ತಾರೆ, ಬಾಲ್ ಈ ಮಟ್ಟಕ್ಕೆ ರೈಸ್ ಆಗುತ್ತೆ. ಆ ಬಾಲ್ನ ಸ್ಟ್ರೈಟ್ 6 ಹೊಡಿತಾರೆ. ಆ ಮ್ಯಾಚ್ನ ಈಗಲೂ ನಾನು ಯಾವಾಗಾದರೂ ನೋಡಿದ್ರೆ ನನ್ನ ಕೂದಲು ಎಲ್ಲ ನಿಂತ್ಕೊಳ್ಳುತ್ತೆ. ಅಂದರೆ ಅಷ್ಟು ರೋಮಾಂಚನಕಾರಿಯಾಗಿ ಆ ಒಂದು ಮ್ಯಾಚ್ ಇತ್ತು. ಮತ್ತು ಕೊಪ್ಪಳ್ ಅವ್ರದ್ದೊಂದು ಮ್ಯಾಚ್ ಅದೇ ಥರ ಇತ್ತು. ವಿಜಯನಗರ ಟೀಮು ಸುಮಾರು 130 ರನ್ ಹೊಡಿತಾರೆ, 128 ರನ್ ಹೊಡಿತಾರೆ. ಅದನ್ನು ಚೇಸ್ ಮಾಡಿ ಗೆಲ್ತಾರೆ ಕೊಪ್ಪಳ್. 128 ರನ್ 9 ಓವರಲ್ಲಿ ಹೊಡೆಯೋದು ಅಂದರೆ ಇಟ್ಸ್ ನಾಟ್ ಎ ಜೋಕ್. ಸುಮಾರು 3ನೇ ಓವರ್ ಇರ್ಬೋದು, ಅವರ ಮೇಯ್ನ್ 2-3 ವಿಕೆಟ್ ಬಿದ್ದೋಗ್ಬಿಡುತ್ತೆ ಕೊಪ್ಪಳ್ ಟೀಮ್ದು. ಸೊ ಇದು ಮ್ಯಾಚ್ ಅವ್ರಿಗೆ ಗೆದ್ದಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನು ಸ್ವಲ್ಪ ಟಯರ್ಡ್ ಆಗಿರ್ತೀನಿ, ಓಡೋಣ ಅಂತ ಹೇಳಿ ಹೋಗ್ತಾ ಇರ್ತೀನಿ. ಡಿನ್ನರ್ದು ಕಿಚನಲ್ಲಿ ನಿಂತ್ಕೊಂಡು ಡಿನ್ನರ್ ಮಾಡ್ತಾ ಇರ್ತೀನಿ. ಸಡನ್ಲಿ ವಾಯ್ಸಸ್ ಕಿರ್ಚಾಡೋದು, ಕೂಗಾಡೋದೆಲ್ಲ ಕೇಳ್ಸೋಕ್ಕೆ ಶುರುವಾಗುತ್ತೆ. ಯಾಕೆ ಮ್ಯಾಚ್ ಮುಗ್ದೋಗೋ ಮೂಮೆಂಟಲ್ಲಿತ್ತು ಈ ಥರ ಸೌಂಡ್ಸ್ ಬರ್ತಿದ್ದು. ವಾಪಸ್ ಬಂದರೆ ಲಾಸ್ಟ್ 2 ಓವರ್ಗೆ 22-23 ರನ್ನಿಗೆ ತಂದುಬಿಟ್ಟಿದ್ದಾರೆ ಆ ಮ್ಯಾಚ್ನ. ಸೊ ಆ ಮ್ಯಾಚ್ ಗೆದ್ದರು ಕೊಪ್ಪಳ್ ಚೇಸ್ ಮಾಡಿ. ಅಂಥ ಮ್ಯಾಚ್ಗಳು ತುಂಬ ರೋಮಾಂಚಕಾರಿಯಾದ ಮ್ಯಾಚ್ಗಳು, ತುಂಬ ಖುಷಿ ಕೊಟ್ಟಿದೆ. ಹಾಗೂ ಆ ಇಡೀ ಟೂರ್ನಮೆಂಟೇ ಖುಷಿ. ನಾವು ಎಷ್ಟು ಕಷ್ಟಪಟ್ಟು 1.5 ವರ್ಷದಿಂದ ಫೇಸ್ ಮಾಡಿದ್ದನ್ನೆಲ್ಲ ಮುಗಿದಾಗ ಆನಂದ ಬಾಷ್ಪ ಬರುವಂಥ ಸಿಚುವೇಶನ್ ಇತ್ತು ನಮಗದು. ಇಟ್ ವಾಸ್ ರಿಯಲಿ ವಿ ಫೆಲ್ಟ್ ವೆರಿ ಹ್ಯಾಪಿ KSPL ಟೂರ್ನಮೆಂಟ್ ನಡಿಬೇಕಾದ್ರೆ ಮುಗಿದಾಗ.
ಸರ್ ಆ್ಯಕ್ಚುಲಿ ಈ ವರ್ಷ ನಮಗೆ ತುಂಬ ಈಸಿ ಆಯಿತು ಅಂದ್ಕೋತೀನಿ. ಯಾಕೆಂತ ಹೇಳಿದ್ರೆ ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟಿಂದ ಒಂದೊಂದು ಐಕಾನ್ ಪ್ಲೇಯರ್ನ ಮಾಡಿದ್ವಿ, ಹೂ ಈಸ್ ಆಲ್ರೆಡಿ ಫೇಮಸ್, ಹೂ ಈಸ್ ಆಲ್ರೆಡಿ ಪ್ಲೇಯಿಂಗ್ ವಿತ್ ಆಲ್ ಅದರ್ಸ್ ಡಿಸ್ಟ್ರಿಕ್ಸ್. ಆ ಊರಲ್ಲಿ ಇವರೇ ಚೆನ್ನಾಗಿ ಆಡೋದು ಅಂತ ಒಂದು ಹೆಸರು ಇರ್ತದಲ್ಲ, ಅಂಥವ್ರನ್ನ ನಾವು ಡಿಸ್ಟ್ರಿಕ್ಟ್ ಐಕಾನ್ ಆಗಿ ಮಾಡಿದ್ವಿ. ಅವ್ರುಗಳು ನಮಗೆ ಸಪೋರ್ಟೆಡ್ ಅಸ್ ಹೂ ಈಸ್ ದ ಬೆಸ್ಟ್ ಪ್ಲೇಯರ್ಸ್ ಇಯರ್ ಅಂತೇಳಿ. ಅವರು ಎಲ್ರಿಗೂ ವಿಚಾರ ತಿಳಿಸಿದ್ರು, ಅವ್ರುಗಳು ಬಂದರು, ನಾವು ಅಲ್ಲಿ ಸೆಲೆಕ್ಷನ್ ಕಮಿಟಿಯಲ್ಲಿ ಸೆಲೆಕ್ಷನ್ ಮಾಡಿದ್ವಿ. ಯಾರು ಮುಂಬೈಯಿಂದ ಸೆಲೆಕ್ಷನ್ ಕಮಿಟಿ ಬಂದಿತ್ತು, ಒಂದು ಸೆಲೆಕ್ಷನ್ ಟೀಮ್. ಅವ್ರು ಸೆಲೆಕ್ಟ್ ಮಾಡಿದ್ರು, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಯಾರು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾರೆ, ಅದರಲ್ಲಿ ಯಾರು ಬೆಸ್ಟ್ ಪ್ಲೇಯರ್ಸ್ ಇದ್ದರು ಅವ್ರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಈ ರೀತಿ ನಾವು ತಂಡಗಳನ್ನ ಕಟ್ಟಿದ್ವಿ ಹೋದ ವರ್ಷ. ಮತ್ತು ಇವತ್ತಿನ ಸಿಚುಯೇಷನ್ ಏನಂತಿದೆ, ಯಾವ ಥರ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ಇವತ್ತಿರೋರು ನಾಳೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಆ ಥರ ಸಿಚುಯೇಷನ್ಸ್ ಇದೆ. ಆಮೇಲೆ ನಮ್ಮ ಗುರಿ ಏನಿದೆ, ನಮ್ಮ ಕೆಲಸ ಏನಿದೆ, ನಮ್ಮ ಟೈಮ್ ಇದೆ ಮಾಡಲಿಕ್ಕೆ. ವಿ ಆರ್ ಅದ್ರದ್ದು ಮೇಲೆ ಹೋಗ್ತಾ ಇದ್ದೀವಿ ಸರ್. ಯಾಕಂದರೆ ನ್ಯಾಷನಲ್ಸ್ ಮಾಡಬೇಕು. ಈ ವರ್ಷ ನಾವು ಅಟ್ಲೀಸ್ಟ್ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಮಾಡಬೇಕು. ಅದಾದಮೇಲೆ ವರ್ಲ್ಡ್ ಕಪ್ವರೆಗೂ ತೊಗೊಂಡೋಗ್ಬೇಕು. ಇಟ್ಸ್ ನಾಟ್ ಎ ಸ್ಮಾಲ್ ಟಾಸ್ಕ್. ಮುಂದಿನ 4 ವರ್ಷಗಳಲ್ಲಿ ಅದನ್ನು ಮಾಡಬೇಕು ಅಂದರೆ ಇವತ್ತಿಂದನೇ ನಾವು ಅದನ್ನು ಫೌಂಡೇಶನ್ ಹಾಕಬೇಕಾಗತ್ತೆ. ಆ ಫೌಂಡೇಶನ್ ಕೆಲಸದಲ್ಲಿ ನಾವಿದ್ದೀವಿ ಸರ್. ಸರ್ ನಾವು ಬ್ಯಾಟ್ ಅಥವಾ ವಿಕೆಟ್ಗಳಲ್ಲಿ ಆ ಥರ ಯಾವುದೂ ಕ್ರೈಟೀರಿಯಾ ಇಟ್ಟಿಲ್ಲ. ಯಾಕೆಂದರೆ ಬ್ಯಾಟ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಬ್ಯಾಟ್ಸ್ಮನ್. ಅವ್ರಿಗೆ ಯಾವ ವೆಯ್ಟಲ್ಲಿ ಬೇಕಾಗಿರುತ್ತೆ ಬ್ಯಾಟು, ಆ ಒಂದು ವೆಯ್ಟಲ್ಲೇ ಅವ್ರು ಆಟ ಆಡ್ತಾರೆ. ಮತ್ತು ನೀವು ಬಾಲಿಗೆ ಹೋದರೆ ಇಟ್ ಈಸ್ ಹೂವಿ ಸಾಫ್ಟ್ ಕ್ರಿಕೆಟ್ ಬಾಲ್ ಅಂತೇಳಿ ಬಾಲ್ ಇದೆ, ವಿಚ್ ಇಸ್ ರಿಯಲಿ ಗುಡ್ ಫ್ರೆಂಡ್ಲಿ ಬಾಲ್ ಟು ಪ್ಲೇ. ನಾವು ಲಾಸ್ಟ್ ಇಯರ್ ಇಟ್ ವಾಸ್ ಅರೌಂಡ್ 90 grams ಬಾಲ್, ಅದೇ ಬಾಲ್ನ ಯೂಸ್ ಮಾಡಿ ಆಟ ಆಡಿರ್ತೀವಿ. ಈ ವರ್ಷ ಅದು 125 ಗ್ರಾಮ್ ಬಾಲ್. ಯಾಕೆಂದರೆ ಆಲ್ ಓವರ್ ವರ್ಲ್ಡ್ ಮತ್ತು ಆಲ್ ಓವರ್ ಇಂಡಿಯಾ ಜನ 125 ಗ್ರಾಮ್ ಬಾಲ್ ಉಪಯೋಗಿಸೇ ಆಟ ಆಡ್ತಾ ಇದ್ದಾರೆ. ಸೊ ಅದೇ ಬಾಲ್ನ ಕೂಡ ನಾವು ಮಾಡಿದ್ದೀವಿ. ಹೌದು ಸರ್, ವಿ ಹ್ಯಾವ್ ಸಮ್ ರೂಲ್ಸ್ ಫ್ರಮ್ KSCA ಮತ್ತು ISCF ಇಂದ. ಒಂದಿಷ್ಟು ನಮ್ಮದು ಪ್ರೋಟೋಕಾಲ್ಸು ಮತ್ತು ಒಂದಿಷ್ಟು ರೂಲ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ಅದರಲ್ಲಿ ಅದರೊಳಗಡೆ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ಮ ವಿಚಾರ ಇರುತ್ತೆ ಸರ್. ಆ ಥರ ಎಲ್ಲ ರೂಲ್ಸ್ಗಳಿರುತ್ತೆ. ನಮ್ಮದು ಇರುತ್ತೆ, ನಮ್ಮದೇ ಆದ ರೂಲ್ ಬುಕ್ ಇದೆ, ನಮ್ಮದೇ ಆದ ಕಂಡೀಷನ್ಸ್ ಇದೆ. ಯಾವ ರೀತಿ BCCI ಅಥವಾ ಬೇರೆ ಕ್ರಿಕೆಟ್ನವರು ಏನು ರೂಲ್ ಬುಕ್ ಇಟ್ಟಿದ್ದಾರೆ, ಅದೇ ರೀತಿ ನಮ್ಮದು ಪ್ರಿಂಟೆಡ್ ರೂಲ್ ಬುಕ್ ಇದೆ, ವಿಚ್ ಇಸ್ ಆನ್ ಅವರ್ ವೆಬ್ಸೈಟ್ ಆಲ್ಸೋ. ಎಲ್ಲ ರೂಲು ನಾವು ನಮ್ಮ ವೆಬ್ಸೈಟಲ್ಲಿ ಹಾಕಿದ್ದೀವಿ ಸರ್. ಸರ್ ಈಗ ನಾವು ಸೇಮ್ ಇದೇ ರೀತಿ ಕರ್ನಾಟಕದಲ್ಲಿ ಹೇಗೆ ಮಾಡಿದ್ವಿ ಅದೇ ರೀತಿ ಭಾರತ ದೇಶದಲ್ಲಿ ಐಕಾನ್ ಪ್ಲೇಯರ್ಸ್ನ ಮಾಡಿದ್ದೀವಿ ಸರ್. ಮತ್ತು ಅವರೇ ಕಂಟಿನ್ಯೂ ಆಗಿ ನಮ್ಮ ಪ್ಲೇಯರ್ಸ್ ಈ ವರ್ಷ ಬರ್ತಾರೆ, ಅದರಲ್ಲಿ ಯಾರು ತುಂಬ ಇಂಟ್ರೆಸ್ಟೆಡ್ ಆಗಿದ್ದಾರೆ ಈ ಒಂದು ಬಾಲ್ ಕ್ರಿಕೆಟ್ನ ಬೆಳೆಸೋದ್ರಲ್ಲಿ, ಈ ಒಂದು ಕ್ರಿಕೆಟ್ನ ವರ್ಲ್ಡ್ ಕಪ್ ತೊಗೊಳೋದ್ರಲ್ಲಿ ಇಂಟ್ರೆಸ್ಟ್ ಯಾರಿದ್ದಾರೆ ಅಂಥವ್ರನ್ನ ನಾವು ನಮ್ಮ ಜೊತೆಯಲ್ಲಿ ಅಸೋಸಿಯೇಟ್ ಮಾಡಿಕೊಂಡು ಅಲ್ಲಿ ಕೂಡ ನಾವು ನಮ್ಮ ಫೌಂಡೇಶನ್ ಅಸೋಸಿಯೇಷನ್ನ ಬೆಳೆಸಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದೀವಿ ಸರ್. ಸರ್ ಈಗಾಗಲೇ ನಮ್ಮದು ಈ ವಿಚಾರದಲ್ಲಿ ಸಮೀಕ್ಷೆ ಆಗಿದೆ, ಅನಲೈಸ್ ಮಾಡಿದ್ದೀವಿ. ಬಾಂಗ್ಲಾದೇಶ್, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಅಥವಾ UAE ಇರ್ಬೋದು, ಬೇರೆ ಎಲ್ಲ ದೇಶಗಳು, ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಎಲ್ಲ ಕಡೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಾರೆ ಸರ್, ಎಲ್ಲ ಕಡೆ ಆಡ್ತಾರೆ. ಸೊ ನಾವು ಅದನ್ನು ವರ್ಲ್ಡ್ ಕಪ್ ನಡೆಸೋದ್ರಲ್ಲಿ ಕಷ್ಟ ಆಗುತ್ತೆ ಅಂತ ನಾವು ಅನ್ಕೋತಿಲ್ಲ. ಬಟ್ ಇಟ್ ಈಸ್ ಆಲ್ವೇಸ್ ಎ ಚಾಲೆಂಜಿಂಗ್ ಟಾಸ್ಕ್. ವಿ ಆಲ್ವೇಸ್ ಲವ್ ದಟ್. ಸರ್ ನಾವು ಸರ್ಕಾರನ ಮನ್ನಣೆ ಕೇಳಿದ್ದೀವಿ, ನಮಗೆ ಮನ್ನಣೆ ಕೊಡಿ ಅಂತ ಕೇಳಿದ್ದೀವಿ. ಏನು ಫಾರ್ಮಾಲಿಟೀಸ್ ಇತ್ತು ಅದನ್ನ ಮಾಡಿದ್ದೀವಿ. ಮತ್ತು ನಾವು ಏನಂತ ನಮ್ಮ ವಿಚಾರ ಹೇಗಿದೆ ಅಂತ ಹೇಳಿದ್ರೆ, ಸರ್ಕಾರ ಯಾವತ್ತು ಬೇಕಾದರೂ ನಮ್ಗೆ ಸಹಾಯ ಮಾಡಿದ್ರೆ ನಾವು ಯಾವತ್ತೂ ಬೇಡ ಅನ್ನೋರಿಲ್ಲ. ಏನು ನಮ್ಮ ಕಡೆಯಿಂದ ಸಲ್ಲಿಸಬೇಕು ಅದು ನಾವು ಸಲ್ಲಿಸ್ತೀವಿ. ಬಟ್ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ನೀವು ಕೊಡಲೇಬೇಕು ಮಾಡಲೇಬೇಕು ಅಂತ ಹೇಳಲ್ಲ ಸರ್ ಯಾವತ್ತು. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಡ್ರೀಮ್ ಇದೆ ನಮ್ಮದು, ನಮ್ಮ ಕೆಲಸ ಇದೆ, ನಾವು ಮಾಡ್ತೀವಿ. ಯಾರು ನಮ್ಮ ಜೊತೆಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ಅಭಿನಂದನೆ, ಸಪೋರ್ಟ್ ಮಾಡಿಲ್ಲ ಅಂದರೆ ವಿಲ್ ಗೋ ಆನ್ ಅವರ್ ಥಿಂಗ್ಸ್. ಹೆಂಗೆ ಹೋಗಬೇಕು ಹೋಗ್ತಾ ಇರ್ತೀವಿ ಅಷ್ಟೇ. ಇಲ್ಲ ಸರ್, ಕಂಪ್ಲೀಟ್ಲಿ ಸ್ಟಾಪ್ಡ್. ಯಾವುದೇ ಥರ ಬಿಸ್ನೆಸ್ ಇಲ್ಲ ನಮ್ಮದು, ಯಾವುದೇ ವ್ಯವಹಾರ ಇಲ್ಲ, ಎಲ್ಲ ನಿಲ್ಲಿಸಿದ್ದೀನಿ ಸರ್. ಇದು ಒಂದೇ ನನ್ನ ಜೀವನ, ಇದು ಒಂದರಲ್ಲೇ ಮುಂದುವರಿಸಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಸರ್ ಈಗ ಏನಾಗಿದೆ, ನನ್ನ ದಾರಿ, ನನ್ನ ಜೀವನ ಇದೆ ಅನ್ನೋದು ನನಗೆ ಗೊತ್ತಾಗ್ಬಿಟ್ಟಿದೆ. ದಿಸ್ ಈಸ್ ಮೈ ಏಮ್ ಅಂತೇಳಿ. ಆಮೇಲೆ ಇಡೀ ಭಾರತ ದೇಶನ ಒಂದು ಕಡೆ ಒಗ್ಗೂಡಿಸೋದು ಅಥವಾ ಇನ್ನೊಂದು ಅನ್ನೋದು ಇಲ್ಲ ಸರ್. ಆ್ಯಕ್ಚುಲಿ ನಾನು ಈ ಮುಂದಿನ 4-5 ವರ್ಷದಲ್ಲಿ ಇದನ್ನು ಮುಗಿಸಿ ಬೇರೆ ಏನೇನೋ ಧ್ಯೇಯಗಳಿದೆ ನಮ್ಮ ಜೀವನದಲ್ಲಿ. ಇದಕ್ಕೆ ಮುಂಚೆ ನಾನು ಎಲ್ಲ ಕಡೆ ಮಾತಾಡಬೇಕಾದ್ರೂ ಕೂಡ ಹೇಳಿದ್ದೀನಿ, ಐ ಆಮ್ ಎ ಫೌಂಡರ್ ಪ್ರೆಸಿಡೆಂಟ್ ಫಾರ್ ತ್ರಿಶೂಲ್ ಸೇನಾ. ಸಮಾಜದ ದರಿದ್ರಗಳಿಂದ ವಿರುದ್ಧ ಹೋರಾಟ ಮಾಡೋದು ನನ್ನ ಗುರಿ. ಈಗ ಎಲ್ಲವನ್ನೂ ನಿಲ್ಲಿಸಿದ್ದೀನಿ.
ಈ ಕ್ರಿಕೆಟ್ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ನಾವು ಏನು ಒಗ್ಗಟ್ಟು ಮಾಡ್ತಿದ್ದೀವಿ, ಈ ಒಂದು ಸಾಧನೆಯನ್ನು ಮುಗಿಸಿ ಆ ತ್ರಿಶೂಲ್ ಸೇನಾಲಿ ಮತ್ತೆ ಮುಂದುವರಿಬೇಕು, ದೇಶದ ದರಿದ್ರಗಳ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ನನ್ನ ವಿಚಾರ ಸರ್. ಸರ್ ಆ ಥರ ಹೇಳಲಿಕ್ಕಿಂತ ಸರ್ ನೋಡಿ, ತ್ರಿಶೂಲ್ ಸೇನಾದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ, ಸಖತ್ತು ನನ್ನ ಕೈಯಲ್ಲಿ ಆಗುವಂಥ ಹೋರಾಟಗಳನ್ನ ಮಾಡಿದ್ದೀನಿ. ಯಾವುದೇ ಥರ ರಿಸಲ್ಟ್ ಇರಲಿಲ್ಲ ಸರ್, ಯಾವುದೇ ಥರ ರಿಸಲ್ಟ್ ಇರಲಿಲ್ಲ. ಇವತ್ತಿನ ಸಮಾಜ ಅದಕ್ಕೆ ರಿಸಲ್ಟ್ ಕೊಡುವಂಥ ಜಾಗದಲ್ಲಿ ಇರಲಿಲ್ಲ. ಮತ್ತು ಈ ಒಂದು ಕ್ರಿಕೆಟ್ ಅನ್ನೋದು ನಮ್ಮ ರಕ್ತದಲ್ಲಿ ಇದ್ದಿದ್ದಂಥದ್ದು. ಮತ್ತು ಇದು ನಮ್ಮ ಸುಮಾರು ವರ್ಷಗಳ ವಿಚಾರ ಇತ್ತು, ಆಸೆ ಇತ್ತು ಮಾಡಬೇಕು ಅಂತೇಳಿ. ಇದನ್ನ ಮಾಡ್ಲಿಕ್ಕೆ ನಿಂತ್ಕೊಂಡ್ವಿ. ನಮಗೆ ಏನು ಸಪೋರ್ಟ್ ಬೇಕು ಅಥವಾ ಏನು ಯೂತ್ ಬೇಕು ಅಥವಾ ಏನು ವಿಚಾರ ಬೇಕು, ನಮ್ಮ ಇದಕ್ಕೆ ಅನುಗುಣವಾಗಿ ಬರುವಂಥದ್ದು ಇಲ್ಲಿದೆ. ಸೊ ಈ ಒಂದು ಸಾಧನೆ ಮಾಡಲಿಕ್ಕೆ ನಾವು ನಿಂತಿದ್ದೀವಿ ಸರ್. ಇದನ್ನು ಮುಗಿಸಿ ಆ ವರ್ಲ್ಡ್ ಕಪ್ ಅನ್ನೋ ಒಂದು ಗುರಿನ ಮುಟ್ಟಿ ಟೋಟಲಿ ಇದಕ್ಕೆ ವಿದಾಯ ಹೇಳಿ ಬೇರೆಯವ್ರ ಕೈಲಿ ಇದನ್ನು ಒಪ್ಪಿಸಿ ನಾವು ತ್ರಿಶೂಲ್ ಸೇನಾಗೆ ಬಂದು ದೇಶದ ದರಿದ್ರಗಳ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಚಾರ ಸರ್. ಸರ್ ಇದೇ ತಿಂಗಳು ಮೇ 31ಕ್ಕೆ ನಾವು ಲಾಂಚಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಆ ಲಾಂಚಿಂಗ್ ಪ್ರೋಗ್ರಾಮಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು KSPL 2 ರಾಯಭಾರಿಯಾಗಿದ್ದಾರೆ. ತುಂಬ ಸಂತೋಷವಾದ ವಿಚಾರ. ಅಂಥ ಒಂದು ದೊಡ್ಡ ಮನೆಯವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರ ಆಶೀರ್ವಾದದೊಂದಿಗೆ ನಾವು ಸತಿ KSPL 1ಗಿಂತ ಈ ವರ್ಷ KSPL 2ನ ಅದ್ದೂರಿಯಾಗಿ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಹಾಗೂ ESLಗೆ ನಮಗೆ ಸುರೇಶ್ ರೈನಾ ಅವರು ಅಂಬಾಸಿಡರ್ ಆಗಿದ್ದಾರೆ. ನಾವು ಅನ್ಕೋತೀವಿ ಅವರು ಕೂಡ, ಅವ್ರ ಆರೈಕೆ ಕೂಡ ನಮಗೆ ಮುಂದೆ ಹೋಗೋದ್ರಲ್ಲಿ ತುಂಬ ಸಪೋರ್ಟಿವ್ ಆಗಿರುತ್ತೆ ಅಂತೇಳಿ. ಹಾಗೂ ಸಾಕಷ್ಟು ಜನ ಗಣ್ಯರನ್ನ ಕರೆದಿದ್ದೀವಿ ಮತ್ತು ನಮ್ಮ ಪ್ಲೇಯರ್ಗಳನ್ನ ಇನ್ವೈಟ್ ಮಾಡಿದ್ದೀವಿ. ಅವತ್ತು ನಾವು ISCL ಹಾಗೂ KSPL 2ನ ಲಾಂಚಿಂಗ್ ಮಾಡ್ತೀವಿ ಸರ್ ಮೇ 31ಕ್ಕೆ. ನೀವು ಆಗಲೇ ಕೇಳ್ತಿದ್ರಿ ಲೆದರ್ ಬಾಲ್ ಕ್ರಿಕೆಟ್ಗೂ ಇದಕ್ಕೂ ಏನು ವ್ಯತ್ಯಾಸ ಇದೆ. ಸರ್ ಲೆದರ್ ಬಾಲ್ ಕ್ರಿಕೆಟ್ ಇವತ್ತು ಮಿಡಲ್ ಕ್ಲಾಸ್ ಜನಕ್ಕಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಲೆದರ್ ಬಾಲ್ ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ರೆ ಕೊನೆ ಪಕ್ಷ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿ ಬೇಕಾಗುತ್ತೆ ಖರ್ಚು. ಆ ಪ್ಯಾಡ್ಗಳು, ಆ ಗ್ಲೌಸು, ಆ ಕಾಸ್ಟ್ಲಿ ಬ್ಯಾಟ್ಸು ಮತ್ತು ಆ ಫೀಸು ಇದೆಲ್ಲ ಕಟ್ಟಬೇಕಾಗಿ ಬರುತ್ತೆ. ಒಂದು ಮಿಡಲ್ ಕ್ಲಾಸ್ ಅಥವಾ ಹೈಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಫೋರ್ಡಬಲ್ ಇಲ್ಲ. 5 ವರ್ಷ ಆಗುತ್ತೆ ಅವ್ರಿಗೆ ಗೊತ್ತಾಗಲಿಕ್ಕೆ ಅವ್ರು ಸಕ್ಸಸ್ ಆಗ್ತಾರಾ ಇಲ್ವಾ ಅಂತೇಳಿ. ಪ್ರತಿ ತಿಂಗಳು ನಿಮಗೆ 5 ಲಕ್ಷ ಖರ್ಚಾಗುತ್ತೆ. ಮತ್ತು ನೀವು ಆಡ್ತೀರಿ, ಒಬ್ಬ ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಅಥವಾ ಒಂದು ಸ್ಟೇಟ್ ಪ್ಲೇಯರ್ ಆಗ್ತೀರಿ ಅಂದರೆ ಗೊತ್ತಾಗ್ಲಿಕ್ಕೆ 5 ವರ್ಷ ಬೇಕು, ಯು ಆರ್ ಎಲಿಜಿಬಲ್ ಆರ್ ನಾಟ್ ಅಂತೇಳಿ. ಸೊ ಅದಕ್ಕೆ ಯಾವುದೇ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಫೋರ್ಡಬಲ್ ಆಗಲ್ಲ. ಮಕ್ಕಳನ್ನ ಓದಿಸೋದೇ ಒಂದು ಚಾಲೆಂಜ್ ಇದೆ ಇವತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಅದ್ರ ಜೊತೆಯಲ್ಲಿ 5 ಲಕ್ಷ ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ಲಿಕ್ಕೆ ಆಗಲ್ಲ. ಆ ಒಂದು ವಿಚಾರನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಒಂದು ಯಾರು ಇವತ್ತು IPL ಇರ್ಬೋದು ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇರ್ಬೋದು, ಯಾವುದೇ ಒಂದು ಕ್ರಿಕೆಟ್ಗೆ ದೊಡ್ಡ ಫ್ಯಾನ್ ಬೇಸು ಮಿಡಲ್ ಕ್ಲಾಸ್. ಬಟ್ ಅವರಲ್ಲಿ ಕಲೆಗಾರರು ಇದ್ದಾರೆ, ಆಟಗಾರರು ಇದ್ದಾರೆ. ಅವರಿಗೂ ಆಟ ಆಡೋಕ್ಕೆ ಚಾನ್ಸ್ ಸಿಗಬೇಕು ಅಂತ ಹೇಳಿ ಈ ಒಂದು ವಿಚಾರನ ಮಾಡಿದ್ದೀವಿ ಸರ್. ಗ್ರಾಮೀಣ ಪ್ರತಿಭೆ ಇರುವಂಥವರಿಗೆ ಪ್ರತಿಯೊಬ್ಬರಿಗೂ ನಾನು ಕೊಡುವಂಥ ಗೈಡೆನ್ಸ್ ಏನಂದರೆ, ನಿಮ್ಮಲ್ಲಿ ಒಳ್ಳೆ ಆಟ ಇದ್ದರೆ ನೀವು ಆ ಕಲೆನ ತೋರಿಸಿ ನಮ್ಮ ಜೊತೆ ಸೇರಿ, ಹಾಗೂ ಏನು ನಾವಿವತ್ತು ಈ ವರ್ಲ್ಡ್ ಕಪ್ ನಡೆಸಬೇಕು ಅನ್ನೋ ಒಂದು ಗುರಿ ಮುಟ್ಟಕ್ಕೆ ಹೋಗ್ತಾ ಇದ್ದೀವಿ, ಅದಕ್ಕೆ ತಮ್ಮೆಲ್ಲರ ಆರೈಕೆ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಸರ್. ಸರ್ ನಾವು www.kssca.co.in ಅದಕ್ಕೆ ನೀವು ಲಾಗಿನ್ ಆದರೆ ನಿಮಗೆ ನಮ್ಮ ಪ್ಲೇಯರ್ ಲಿಂಕ್ ಸಿಗುತ್ತೆ ಸರ್. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಸ್ ಎ ಪ್ಲೇಯರ್ ನೀವು ರಿಜಿಸ್ಟರ್ ಆಗ್ಬೋದು. ಮತ್ತು ನಿಮಗೆ ಇನ್ನೊಂದು ಆಪ್ಷನ್ ಏನಿರುತ್ತೆ ಅಂದರೆ, ನಮ್ಮ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನಾವು ಅಪ್ಡೇಟ್ಸ್ ಕೊಡ್ತೀವಿ. ಯಾವ ತಾಲೂಕಲ್ಲಿ ಯಾವತ್ತು ಸೆಲೆಕ್ಷನ್ಸ್ ಇರುತ್ತೆ, ಏನಿರುತ್ತೆ ಅಂತೇಳಿ. ನೀವು ನಮ್ಮನ್ನು ಫಾಲೋ ಮಾಡೋದ್ರಿಂದ ನಿಮ್ಗೆ ಈಸಿಯಾಗಿ ಅಪ್ಡೇಟ್ ಸಿಗುತ್ತೆ ಸರ್. ಸರ್ ನಾವು ವಿ ಆರ್ ಹ್ಯಾವಿಂಗ್ ಎನ್ ಐಡಿಯಾ ಆಫ್ ಬಿಲ್ಡಿಂಗ್ ಅಟ್ಲೀಸ್ಟ್ 100 ಸ್ಟೇಡಿಯಮ್ಸ್ ಆಲ್ ಓವರ್ ಇಂಡಿಯಾ. 100 ಸ್ಟೇಡಿಯಮ್ಗಳನ್ನ ಕಟ್ಟಬೇಕು ಮುಂದಿನ 5 ವರ್ಷ ನಾವು ವರ್ಲ್ಡ್ ಕಪ್ ಮಾಡೋ ಅಷ್ಟರಲ್ಲಿ ಅನ್ನೋ ಒಂದು ವಿಚಾರ ಕೂಡ ಇಟ್ಕೊಂಡಿದ್ದೀವಿ. ಆ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಟ್ರೈನಿಂಗು ಮತ್ತೊಂದು ಎಲ್ಲ ಶುರು ಮಾಡ್ಬೋದು ಸರ್. ಈಗ ನಾವು ಅಷ್ಟು ಸುಸಜ್ಜಿತವಾಗಿಲ್ಲ. ಈಗ ನಾವು ಯಾರ ಹತ್ರ ಕಲೆ ಇದೆ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಟೂರ್ನಮೆಂಟ್ ನಡೆಸ್ಬೋದು ಸರ್. ನಮಸ್ಕಾರ, ನಾನು ರಕ್ಷಿತಾ ಹಿರೇಮಠ್. KSPL ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ನ ಕಲಬುರ್ಗಿ ಕ್ಷತ್ರಿಯಾಸ್ ಟೀಮ್ನ ಓನರ್ ಹಾಗೂ ISCF ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಫೌಂಡೇಶನ್ನ ಹೆಡ್ ಆಫ್ ಸೆಲೆಕ್ಷನ್ ಕಮಿಟಿ. ISCF ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಫೌಂಡೇಶನ್ ಇದನ್ನು ನಮ್ಮ ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್ ಆದಂತಹ ಗಂಗಾಧರ್ ರಾಜು ಸರ್ ಅವರು ಗ್ರಾಸ್ ರೂಟ್ ಲೆವೆಲಿಂದ, ಅಂದರೆ ಗ್ರಾಮೀಣ ಪ್ರದೇಶದಿಂದ ಪ್ರತಿಯೊಬ್ಬ ಆಟಗಾರ, ಪ್ರತಿಯೊಬ್ಬ ಕ್ರಿಕೆಟರ್ ಆಗಿರ್ಬೋದು, ಕ್ರಿಕೆಟ್ ಇಷ್ಟಪಡುವಂಥವ್ರಾಗಿರ್ಬೋದು, ಆಡೋರಾಗಿರ್ಬೋದು, ಅವರಿಗೆ ಒಂದು ಕರೆಕ್ಟ್ ಆದಂತಹ ಸ್ಟೇಜ್ ಸಿಗಲಿ, ಪ್ಲ್ಯಾಟ್ಫಾರ್ಮ್ ಸಿಗಲಿ ಅಂತ ಮಾಡಿರೋದು. ಈಗಾಗಲೇ ನಾವು KSPL ಸೀಸನ್ 1 ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ 1 ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡಿದ್ದೀವಿ.
ಲಾಸ್ಟ್ ಇಯರ್ 2024 ನವೆಂಬರಲ್ಲಿ ನಮ್ಮ ಈ ಒಂದು ಟೂರ್ನಮೆಂಟಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಹಾಗೆ ಇದು ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದೆ ಅಂತ ಹೇಳ್ಬೋದು. ಇವಾಗ ಇದೇ ಗುರಿ ಇಟ್ಕೊಂಡು ನಾವು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ, ISCL ಇಂಡಿಯನ್ ಸಾಫ್ಟ್ಬಾಲ್ ಕ್ರಿಕೆಟ್ ಲೀಗ್. ಇಲ್ಲಿ ಪ್ರತಿ ಒಂದು ಸ್ಟೇಟಿಂದನೂ ಒಂದೊಂದು ಟೀಮ್ ಬರುತ್ತೆ. ಸ್ಟೇಟ್ಸ್ ಅಷ್ಟೇ ಅಲ್ಲ, ಯೂನಿಯನ್ ಟೆರಿಟರೀಸ್, ಅಂಡಮಾನ್ ನಿಕೋಬಾರ್ ಆಗಿರಬಹುದು, ಲಕ್ಷದ್ವೀಪ್ ಆಗಿರಬಹುದು, ಪಾಂಡಿಚೇರಿ ಆಗಿರಬಹುದು, ಅಲ್ಲಿಂದ ಕೂಡ ಟೀಮ್ಸ್ ಬರ್ತಾ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಇವಾಗ ತುಂಬಾ ಲೀಗ್ಸ್ ನಡೆಯುತ್ತೆ, ಬಟ್ ಅದು ಎಲ್ಲೂ ಕೂಡ 10 ಟೀಮ್ 12 ಟೀಮ್ಗಿಂತ ಜಾಸ್ತಿ ಇರಲ್ಲ. ನಾವು ಇಡೀ ಭಾರತನ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ, ಪ್ರತಿಯೊಬ್ಬ ಕ್ರಿಕೆಟ್ ಆಟಗಾರರಿಗೂ ಒಂದು ಸ್ಟೇಜ್ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ನಾನು KSPL ಕರ್ನಾಟಕದ ಕ್ರಿಕೆಟ್ ಸಮರ ಈ ಒಂದು ಟೂರ್ನಮೆಂಟಲ್ಲಿ ಬಂದಿದ್ದು ಆ್ಯಂಕರ್ ಆಗಿ. ಆಕ್ಷನಲ್ಲಿ ಆ್ಯಂಕರ್ ಆಗಿ ಬಂದೆ, ಅದರ ನಂತರ ಮ್ಯಾಚಸಲ್ಲೂ ಕೂಡ ನಾನು ಆ್ಯಂಕರ್ ಆಗಿ ಬಂದೆ. ನನಗೆ ಕ್ರಿಕೆಟ್ ಬಗ್ಗೆ ಜಾಸ್ತಿ ಏನು ಗೊತ್ತೇ ಇರಲಿಲ್ಲ, ಜಾಸ್ತಿ ಕ್ರಿಕೆಟ್ ನೋಡ್ತಾನೂ ಇರಲಿಲ್ಲ. ಬಟ್ ಇಲ್ಲಿ ಬಂದಾಗಿನಿಂದ ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ಕಾರಣಕ್ಕೆ ನಾನು ಕೂಡ ಕಲಬುರ್ಗಿ ಕ್ಷತ್ರಿಯಾಸ್ ಅನ್ನೋ ಒಂದು ಟೀಮ್ ಇತ್ತು, ಆ್ಯಂಡ್ ನಮ್ಮೂರು ಕಲಬುರ್ಗಿ ಆಗಿರೋದ್ರಿಂದ ಒಂದು ಪೇಟ್ರಿಯಾಟಿಸಮ್ ತೋರಿಸ್ಬೋದು ಅಂತ ಹೇಳಿ ನಾನು ಕೂಡ ಇಲ್ಲಿ ಒಂದು ಟೀಮ್ನ ಬೈ ಮಾಡಿದೆ. ಸರ್, ಆ್ಯಕ್ಚುಲಿ ನಮ್ಮ KSPL KSSCAಗೆ ಇದೊಂದು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಕಡೆಯಿಂದ ಜಾಸ್ತಿ ಏನು ಮ್ಯಾನೇಜ್ಮೆಂಟ್ ಆಗಲಿ ಅದೇನೂ ಇರಲ್ಲ. ಬಿಕಾಸ್ ಟೀಮಲ್ಲಿ ಪ್ಲೇಯರ್ಸ್ ಯಾರ್ಯಾರು ಇರ್ತಾರೋ ಅವರನ್ನು ಕೂಡ KSSCA ಕಮಿಟಿನೇ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಇದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು, ಟೀಮ್ ಸೆಲೆಕ್ಷನ್, ಪ್ಲೇಯರ್ಸ್ ಸೆಲೆಕ್ಷನ್. ಅದನ್ನು KSSCA ತಂಡ ತುಂಬ ಚೆನ್ನಾಗಿ ಮಾಡುತ್ತೆ. ವಿದೌಟ್ ಎನಿ ಭೇದ ಭಾವ, ಟ್ರಾನ್ಸ್ಪರೆನ್ಸಿ ತುಂಬ ಇರುತ್ತೆ ಟೀಮ್ ಸೆಲೆಕ್ಟ್ ಮಾಡೋದ್ರಲ್ಲಿ. ಸೊ ಅದೊಂದು ಭಾರ ಕಮ್ಮಿಯಾಗಿ ನಮಗೇನಿಲ್ಲ, ನಾವು ಬರೀ ನೋಡ್ತೀವಿ, ನಮ್ಮ ತಂಡ ಗೆದಿಬೇಕು ಅಂತ ನೋಡ್ತೀವಿ, ಗೆದ್ದರೆ ಖುಷಿ ಪಡ್ತೀವಿ, ಗೆದ್ದಿಲ್ಲ ಅಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ನಾವೆಲ್ಲ KSSCAನೇ ಅಂತ ಹೇಳಿ ಅದಕ್ಕೂ ನಾವು ಖುಷಿ ಪಡ್ತೀವಿ. ಸರ್, ಟೀಮ್ ಸೆಲೆಕ್ಷನ್ KSSCA, ಆ್ಯಸ್ ಐ ಟೋಲ್ಡ್ ಯು, KSSCAನೇ ಮಾಡುತ್ತೆ. ಮುಂಬೈಯಿಂದ ಸೆಲೆಕ್ಟರ್ಸ್ ಬರ್ತಾರೆ, ಪ್ರತಿಯೊಂದು ಊರಿಗೂ ಖುದ್ದಾಗಿ ಸೆಲೆಕ್ಟರ್ಸ್ ಹೋಗ್ತಾರೆ, ಆ್ಯಂಡ್ ಅಂಪೈರ್ ಕೂಡ ಹೋಗ್ತಾರೆ. ಮುಂಬೈಯಿಂದ ಬಂದಿರ್ತಾರೆ, ಅವರೇ ಹೋಗಿ ಸೆಲೆಕ್ಷನ್ ಮಾಡ್ತಾರೆ. ಸರ್, ಫಸ್ಟ್ ಇಯರ್ ನಾನು ಅದೇ ಹೇಳ್ದಾಗೆ ನಾನು ಆ್ಯಂಕರ್ ಆಗಿ ಹೋಗಿದ್ದೆ. ನಾನಲ್ಲಿ ಯಾವುದೇ ಒಂದು ಟೀಮ್ ಅಂತ ಹೇಳಿ ಹೋಗಿರಲಿಲ್ಲ. ನಾನು ಕಲಬುರ್ಗಿ ಟೀಮ್, ನಾನು ಮಂಗಳೂರು ಟೀಮ್ ಅಂತ ಹೋಗಿರಲಿಲ್ಲ. ಆ್ಯಸ್ ಅನ್ ಆ್ಯಂಕರ್ ಹೋಗಿದ್ದೆ. ಪ್ರತಿಯೊಂದು ಮ್ಯಾಚು ಕೂಡ ತುಂಬಾ ಅದ್ಭುತವಾಗಿತ್ತು. ವಾಟ್ ಯು ಕ್ಯಾನ್ ಟೆಲ್, ಇಟ್ ವಾಸ್ ವೆರಿ ಲೈಕ್ ಎಕ್ಸೈಟ್ಮೆಂಟ್ ತುಂಬಿತ್ತು. ತುಂಬ ಖುಷಿ ಪಡ್ತಿದ್ರು ಪ್ಲೇಯರ್ಸ್ಗಳೆಲ್ಲ, ತುಂಬ ಖುಷಿ ಪಡ್ತಿದ್ರು, ನೋಡೋರೆಲ್ಲ ಖುಷಿ ಪಡ್ತಿದ್ರು. ಸೊ ಹಾಗಾಗಿ ಕ್ರಿಕೆಟ್ ಒಂದು ಎಮೋಷನ್ನೇ ಬಿಲ್ಡ್ ಆಯಿತು ನನ್ನಲ್ಲಿ. ಕ್ರಿಕೆಟ್ ತಿಳ್ಕೊಳ್ಳೋದ್ಕಿಂತ ಜಾಸ್ತಿ ನಾನು ಇವಾಗ ಪಾರ್ಟ್ ಆಫ್ ಕ್ರಿಕೆಟ್ ಆಗಿರೋದ್ರಿಂದ ಇವಾಗ ನನಗೂ ಗೊತ್ತಾಗ್ತಿದೆ, ಓ ಸೆಲೆಕ್ಷನ್ ಹೀಗಾಗತ್ತೆ, ದಿಸ್ ಇಸ್ ಹೌ ದ ಸ್ಟ್ರಾಟಜಿ ವಿಲ್ ಬಿ, ಆ್ಯಂಡ್ ಇಟ್ ಈಸ್ ನಾಟ್ ಸೋ ಈಸಿ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. KSPL ಲಾಸ್ಟ್ ಇಯರ್ ಎಲ್ಲ ಮ್ಯಾಚಸ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಟಕ್ಕರ್ ತುಂಬ ಈಕ್ವಲ್ ಲೆವೆಲ್ ಆಗಿತ್ತು ಎಲ್ಲ ಗೇಮ್ಸಲ್ಲೂ ಕೂಡ. ಅದರಲ್ಲಿ ನನಗಿಷ್ಟ ಆಗಿದ್ದು ಅಂತ ಅಂದರೆ ನಮ್ಮ ಕಲಬುರ್ಗಿ ತಂಡದವ್ರು ಆಬ್ವಿಯಸ್ಲಿ ಅವ್ರು ಆಟ ಆಡ್ತಿರ್ಬೇಕಾದ್ರೆ ಅವ್ರು ಗೆಲ್ಲಿ ಅಥವಾ ಸೋಲ್ಲಿ ನಾವು ಅದೊಂದು ಖುಷಿಯಿಂದ ನೋಡ್ತಾ ಇದ್ವಿ. ಇವಾಗ IPL ಹಾಗೂ ಇನ್ನೂ ದೊಡ್ಡ ದೊಡ್ಡ ಲೀಗ್ಗಳಾಗ್ತಾ ಇದೆ. ಬಟ್ ನಮ್ಮ ಲೀಗಲ್ಲಿ ಏನು ಅಂದರೆ ಆಲ್ರೆಡಿ ಅಲ್ಲೆಲ್ಲ ಕಡೆ ಸೆಲೆಬ್ರಿಟೀಸ್ ಆಗಿರೋವಂಥವ್ರು, ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಬಂದಾಡ್ತಾರೆ. ನಮ್ಮ ಹತ್ರ ಇಫ್ ಯು ಹ್ಯಾವ್ ದ ವಿಲ್ಲಿಂಗ್ನೆಸ್ ಟು ಪ್ಲೇ ಅಥವಾ ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಯಾರು ಬೇಕಾದರೂ ಬಂದು ಆಡ್ಬೋದು. ಅದರಿಂದ ರೀಜ್ನಲ್ ಜನಕ್ಕೆ ಏನು ರೀಚ್ ಆಗುತ್ತೋ ಅದು ತುಂಬ ಜಾಸ್ತಿ ಆಗುತ್ತೆ. ಸರ್, ಲಾಸ್ಟ್ ಇಯರ್ ಲೀಗಲ್ಲಿ ಪಬ್ಲಿಕ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ನಮ್ಮ ಗೆಸ್ಟ್ಗಳೆಲ್ಲ ಸೆಲೆಬ್ರಿಟೀಸ್ ಆಗಿದ್ರು, ಫಾರ್ ಐ ಕ್ಯಾಚಿಂಗ್ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಕೂಡ ಜನ ಬಂದಿದ್ರು. ಆಬ್ವಿಯಸ್ಲಿ ಫಸ್ಟ್ ಇಯರ್ ಲೀಗ್ ಮಾಡ್ತಿದ್ದೀವಿ ಅಂದರೆ ವಿ ಹ್ಯಾವ್ ಟು ಪುಲ್ ದ ಕ್ರೌಡ್ ಬೈ ಗೆಟಿಂಗ್ ಸಮ್ ಸೆಲೆಬ್ರಿಟೀಸ್ ಅಂತ ಹೇಳಿ ನಮ್ದು ಅದೊಂದು ಸ್ಟ್ರಾಟಜಿ ಇತ್ತು. ಅದಕ್ಕಾಗಿ ಜನ ತುಂಬ ನೋಡಿದ್ರು, ಈವನ್ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. KSSCA ಕಡೆಯಿಂದ KSPL ಸೀಸನ್ 2, ಅದರ ಜೊತೆಗೆ ISCL ಎರಡರದ್ದು ಲಾಂಚ್ ಇವೆಂಟ್ ನಾವು 31st ಮೇಗೆ ಮಾಡ್ತಾ ಇದ್ದೀವಿ. ISCLನ ಬ್ರ್ಯಾಂಡ್ ಅಂಬಾಸಿಡರ್ ಬಂದ್ಬಿಟ್ಟು ಸುರೇಶ್ ರೈನಾ ಅವರಾಗಿರ್ತಾರೆ. KSPLನ ಬ್ರ್ಯಾಂಡ್ ಅಂಬಾಸಿಡರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಾಗಿರ್ತಾರೆ. 31st ಆಗೋ ಇವೆಂಟ್ಗೆ ಇವರೆಲ್ಲ ಬಂದಿರ್ತಾರೆ. ನಮ್ಮ ISCLನ ಎಲ್ಲ ಐಕಾನ್ ಪ್ಲೇಯರ್ಸ್ಗಳು ಕೂಡ ಬಂದು ಅವತ್ತಿನ ದಿನ ಒಂದು ದೊಡ್ಡದಾಗಿ ಲಾಂಚ್ ಇವೆಂಟ್ ಮಾಡಬೇಕು.
KSPL ಸೀಸನ್ 2 ಹಾಗೂ ISCLನ ಲಾಂಚ್ ಇವೆಂಟ್ ಇದೇ ಮೇ 31ನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ಸ್ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ. ISCLಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸುರೇಶ್ ರೈನಾ ಅವರು ಹಾಗೂ KSPLಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕೂಡ ಬರ್ತಿದ್ದಾರೆ. ಈ ಒಂದು ಇವೆಂಟ್ನ ನಾವು ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗೆ ಇನ್ನು ಮುಂದೆ ಬರುವಂಥ ಎಲ್ಲ ಇವೆಂಟು ಕೂಡ ಅಷ್ಟೇ ವಿಜೃಂಭಣೆಯಿಂದ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಮ್ಮ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ ಮೂಲಕ ನನ್ನ ಕೆಲಸ ಬಿಟ್ಟ ಮೇಲೆ ನಾನು ಒಂದು ಫೀಲ್ಡಲ್ಲಿ ಅಂದರೆ ಫೀಲ್ಡ್ ವರ್ಕ್ ಥರ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ನನಗೆ ಆ ಕಡೆಯಿಂದ ನನಗೆ ಈ ಒಂದು KSPL ಮಾರ್ಕೆಟಿಂಗ್ ಸಿಕ್ತು. ಮಾರ್ಕೆಟಿಂಗ್ ಟೀಮಲ್ಲಿ ಬಂದೆ ನಾನು. ಆ್ಯಕ್ಚುಲಿ ನಾನು ಬಂದು ಕರ್ನಾಟಕ ಝೋನಲ್ ಹೆಡ್ ಆಗಿ ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆದೆ. ಆ ಥರ ಮಾಡಬೇಕಾದ್ರೆ ಆಲ್ ಓವರ್ ಕರ್ನಾಟಕಗೆ ನನಗೆ ಮಾರ್ಕೆಟಿಂಗ್ ಕೊಟ್ಟಿದ್ದರು. ನಮ್ಮ ಟೀಮ್ ಇದೆ ಆ ಟೀಮ್ ಕಡೆಯಿಂದ ನನಗೆ ಮಾರ್ಕೆಟಿಂಗ್ ಕೊಟ್ಟಿದ್ದರು. ನಾವು ಬಂದು ಓನರ್ಸ್ನ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಬೇಕಂದ್ರೆ ಒಂದೊಂದು ಜಿಲ್ಲೆನೂ ನಾವು ಸೇಲ್ ಮಾಡಬೇಕು. ಆ ಥರ ನಾನು ಮಾರ್ಕೆಟಿಂಗಾಗಿ ಬಂದವಳು. ಆ ಥರ ಮಾರ್ಕೆಟಿಂಗ್ ಮಾಡ್ತಾ ಒಂದು ದಿವಸ ಯಾಕೆ ನಾನು ಒಂದು ಟೀಮ್ ತಗೋಬಾರ್ದಂತ ಅನ್ನಿಸ್ತು. ಆವಾಗ ನನಗೆ ತುಂಬ ಚೆನ್ನಾಗಿತ್ತು. ಅಂದರೆ ಕ್ರಿಕೆಟ್ ಬಗ್ಗೆ ನಂಗೆ ತುಂಬ ನಾಲೆಡ್ಜ್ ಇತ್ತು. ಯಾಕಂದರೆ ಒಂದು ಕಾಲದಲ್ಲಿ ನಮ್ಮ ಟೆಂಡೂಲ್ಕರ್ ಕ್ರಿಕೆಟ್ ಆಡುವಾಗ ನಾನು ತುಂಬಾ ಇಂಟ್ರೆಸ್ಟು. ಅಂದರೆ ಮ್ಯಾಚ್ ಸ್ಟಾರ್ಟ್ ಆಯಿತು ಅಂದರೆ ಫಸ್ಟೇ ಕುತ್ಕೊಂಡಿರ್ತಿದ್ದೆ ರೆಡಿಯಾಗಿ. ಆ ಥರ ಒಂದು ಚಿಕ್ಕ ವಯಸ್ಸಲ್ಲೇ ನನಗೆ ತುಂಬ ಕ್ರೇಜು ಕ್ರಿಕೆಟ್ ಅಂದರೆ. ಟೆಂಡೂಲ್ಕರ್ ಸೋತಿದ್ರೆ ತುಂಬ ಬೇಜಾರಾಗೋದು. ಆ ಥರ ಒಂದು ಫೀಲಿಂಗಲ್ಲಿ ನಾನು ಇದ್ದೋಳು. ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಆಯಿತು. ನಾನು ಆ್ಯಕ್ಚುಲಿ ಕ್ರಿಕೆಟ್ ನೋಡೋದಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ಇದು ಒಂದು ಸಿಕ್ಕಿದಾಗ ನನಗೇನು KSPL ಒಂದು ಮಾರ್ಕೆಟಿಂಗ್ ಕೆಲಸಕ್ಕೆ ಸಿಕ್ಕಿದಾಗ ನನಗೆ ತುಂಬಾ ಇಂಟ್ರೆಸ್ಟ್ ಬಂತು. ನಾನು ಯಾಕೆ ಒಂದು ಟೀಮ್ ತಗೋಬಾರ್ದು. ಒಂದು ಕಾಲದಲ್ಲಿ IPL ಕೂಡ ಒಂದು ಟೀಮ್ ತೊಗೋಬೇಕಂತಂದರೆ ಕಡಿಮೆ ಇತ್ತು ಅವಾಗ. ಇವತ್ತು ಅದನ್ನು ಮುಟ್ಟೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಅಷ್ಟು ಒಂದು ಅಡ್ವರ್ಟೈಸ್ ಆಗಲಿ ಅಲ್ಲಿ ಕೊಡೋದಕ್ಕೂ ಕಷ್ಟ ಇದೆ. ಆ ಥರ ನಮಗೆಲ್ಲ ನಾಲೆಡ್ಜ್ ಇದೆ. ಆಲ್ರೆಡಿ ನಾಲೆಡ್ಜ್ ಇರೋದ್ರಿಂದ ನಾನೇನು ಮಾಡಿದೆ, ಇಲ್ಲಿ ಒಂದು ಟೀಮ್ ಬೈ ಮಾಡಿಕೊಂಡೆ. ನಂದು ಉಡುಪಿ ವಾರಿಯರ್ಸ್ ಅಂದ್ಬಿಟ್ಟು ನಾನು ಒಂದು ಟೀಮ್ ತೊಗೊಂಡಿದ್ದೀನಿ ಉಡುಪಿ ಜಿಲ್ಲೆನ. ಆ ಥರ ಮಾಡಿಕೊಂಡು ತುಂಬಾ ಅಂದರೆ ನಾವು ಏನು ಬಡ ಮಕ್ಕಳಿಗೆ ಅಂದರೆ ಆ್ಯಕ್ಚುಲಿ IPL ಅಂತ ಅಂದರೆ ದೊಡ್ಡವರೇ ಹೋಗ್ತಾರೆ ಅಲ್ಲಿ. ಅಂದರೆ ಸಪೋರ್ಟಿಂಗೆಲ್ಲ ಇದು ಮ್ಯಾಚ್ ತೊಗೊತಾರೆ, ಅಲ್ಲಿ ಪ್ಲೇಯರ್ಸ್ನ ತೊಗೊತಾರೆ. ಬಟ್ ನಮ್ಮ KSPL ಆ ಥರ ಚಾನ್ಸೇ ಇಲ್ಲ. ಈವನ್ ನಾನು ಓನರು ನನ್ನ ಮಗನ್ನ ಕೂಡ ಇಲ್ಲಿ ಒಂದು ಮ್ಯಾಚ್ ಆಡಿಸಿ ಅಂದರೆ ಚಾನ್ಸ್ ಇಲ್ಲ. ಯಾಕಂದರೆ ಇಲ್ಲಿ ಬಡ ಮಕ್ಕಳಿಗೋಸ್ಕರ ಸ್ಟೇಜ್ ಕಲ್ಪಿಸ್ಕೊಟ್ಟಿರೋದು. ಈವನ್ ಒಂದು ಹಳ್ಳಿನಲ್ಲಿ ತುಂಬ ಬಡ ಕುಟುಂಬದಲ್ಲಿರೋರು ಕೂಡ ಬಂದು ಇಲ್ಲಿ ಒಂದು ಆಟನ ಅಂದರೆ ಅವ್ರ ಪ್ರತಿಭೆನ ತೋರಿಸಿ ಅವರು ಇಲ್ಲಿ ಜಾಯ್ನ್ ಆಗ್ಬೋದು. ಅಂದರೆ ಯಾವ ಥರ ಇದೆ ಅಂತಂದರೆ ಎಲ್ಲರಿಗೂ ಸ್ಟೇಜ್ ಇದು. ಯಾರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೋ ಅಂಥವ್ರಿಗೆ ಸ್ಟೇಜ್ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿದೆ. KSPL ಅಂತ ಇಲ್ಲಿ ನಾನು ಒಂದು ಟೀಮ್ ತೊಗೊಂಡಿದ್ದೀನಿ. ತುಂಬ ಎಂಜಾಯ್ಮೆಂಟ್ ಇದೆ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ IPL ಅಂತೂ ತುಂಬ ಕ್ರೇಜಾಗಿ ನೋಡ್ತಾರೆ. ಇವನ್ ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮ್ಯಾಚ್ ಏನಾಯಿತು, RCB ಏನಾಯಿತು ಆ ಥರ ನೋಡೋ ಅಂಥದ್ದು ಒಂದು. ಆಮೇಲೆ ಇಂಡಿಯಾ ಪಾಕಿಸ್ತಾನದ ಯಾವುದೋ ಮ್ಯಾಚ್ ಇದ್ದರೆ ತುಂಬ ರೋಡಲ್ಲೂ ನಿಂತ್ಕೊಂಡು ನೋಡ್ತಾರೆ. ಅಂದರೆ ನಮ್ಮ ಕರ್ನಾಟಕ ಕ್ರಿಕೆಟ್ಗೆ ಅಷ್ಟು ಕ್ರೇಜ್ ಇದೆ ಅಂತ ಅಂದಮೇಲೆ ನಾವು ಬಡ ಮಕ್ಕಳನ್ನ ಯಾಕೆ ಮೇಲೆ ತರಬಾರ್ದು ಅಂತ ನಮ್ಮ ಮಿಸ್ಟರ್ ಗಂಗಾಧರ್ ರಾಜು ಸರು ಏನು ಈ ಒಂದು KSPL KSCC ಅಂತ ಮಾಡಿದಾರೋ ಅದ್ರ ಮೂಲಕ KSPL ಇದೆಯಲ್ಲ ಅದು ತುಂಬಾ ಚೆನ್ನಾಗಿದೆ ಅಂತೇಳಿ ನಾನು ಕೂಡ ತುಂಬ ಇಂಟ್ರೆಸ್ಟ್ ಕೊಟ್ಟು ಮ್ಯಾಚ್ನ ತಗೊಂಡು ಅದರಲ್ಲೊಂದು ಎಂಜಾಯ್ಮೆಂಟು ಕೂಡ ತುಂಬ ಚೆನ್ನಾಗಿದೆ. ನಾವು ಆಲ್ರೆಡಿ 2024 ಒಂದು ಮ್ಯಾಚು ಮುಗಿಸಿದ್ದೀವಿ. 1 ಮಂತ್ ಮ್ಯಾಚು ಮುಗಿಸಿದ್ದೀವಿ. ಅಂದರೆ ಲಾಸ್ಟ್ ಇಯರು 2024 ನಮ್ಮದು ಬಂದು 32 ಟೀಮು. ಅಂದರೆ 31 ಜಿಲ್ಲೆ ಪ್ಲಸ್ ಬ್ಯಾಂಗ್ಳೂರು 2 ರಾಮನಗರ ಸೇರುತ್ತೆ. 32 ಜಿಲ್ಲೆಯಲ್ಲಿನ ಮಾಡಿರೋದು. ಅಂದರೆ 32 ಟೀಮ್ ಇತ್ತು ಲಾಸ್ಟ್ ಇಯರು. 32 ಟೀಮನ್ನು ನಾವು ಆಡಿಸಿದ್ದೀವಿ. ಮ್ಯಾಚು ಒಂದು ಟೀಮಲ್ಲಿ 3 ಮ್ಯಾಚ್ ಆಡಬೇಕು ಒಂದು ಟೀಮು. ಹಾಗಾಗಿ ಸೂಪರ್ 16, ಸೂಪರ್ 8, ಸೂಪರ್ 4 ಹಾಗೆ ಫೈನಲ್ಲು ಸೆಮಿಫೈನಲ್ ಥರ ಮಾಡಿದ್ದೀವಿ. ನಾವು ಫುಲ್ಲು ಮುಗಿದಿದೆ ಆಟ ಅದು ಲಾಸ್ಟ್ ಇಯರ್. ಇಲ್ಲ ತುಂಬ ಈಸಿ. ಆ್ಯಕ್ಚುಲಿ ನಾವು ಮಾರ್ಕೆಟಿಂಗ್ ಮಾಡಬೇಕಾದ್ರೇ ನಮಗೆ ಅನಿಸಿದ್ದು ನಾವು ಒಂದು ಟೀಮ್ ತೊಗೊಳ್ಬೇಕು. ಯಾಕಂದರೆ ಇದು ಫ್ಯೂಚರ್ ಇದೆ. ಇನ್ನು ಕ್ರಿಕೆಟ್ ಅನ್ನೋದು ಸಿಂಪಲ್ ಅಲ್ಲ, ತುಂಬ ಫ್ಯೂಚರ್ ಇದೆ. ಇದು ನಮಗೆ ಫ್ಯೂಚರ್ ಇರೋದ್ರಿಂದ ಅದನ್ನು ಯೋಚನೆ ಮಾಡಿ ನಾನು ತೊಗೊಂಡೆ. ನಮಗಿನ್ನ ಈಸಿ. ಯಾಕಂದರೆ ನಮ್ಗೆ ಅರ್ಥ ಆಗಿದೆ. ಬೇರೆಯವ್ರಿಗೆ ನಾವು ಓನರ್ಗೆ ಇದನ್ನು ಅರ್ಥ ಮಾಡಿಸ್ಬೇಕಂದ್ರೆ ಕಷ್ಟ ಇದೆ. ಯಾಕಂದರೆ ಯಾರು ಸ್ಟಾರ್ಟಿಂಗ್ ಅಲ್ವಾ ನಂಬ್ತಾ ಇಲ್ಲ. IPLಲ್ಲಿ ಪ್ಲೇಸ್ ಸಿಗಲ್ಲ. ಆದರೆ ಇದರಲ್ಲಿ ಪ್ಲೇಸ್ ಸಿಗುತ್ತೆ ಅಂದರೆ ಅದನ್ನು ನಂಬಕ್ಕೆ ರೆಡಿ ಇಲ್ಲ. ಆದರೆ ಬಟ್ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ದೀವಿ. ಎಂಜಾಯ್ಮೆಂಟು ಅಷ್ಟೇ ಇದೆ. ಅಂದರೆ ತುಂಬ ಗೆದ್ದವ್ರು ಕೂಡ ಒಳ್ಳೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್, ಫೋರ್ತ್ ಪ್ರೈಸು ತೊಗೊಂಡಿದ್ದಾರೆ. ಕ್ಯಾಶ್ ರಿವಾರ್ಡು ತೊಗೊಂಡಿದ್ದಾರೆ ಆಲ್ರೆಡಿ. ನಾವು ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ಬೇಕಂತ ಇದ್ದೀವಿ. ಆಲ್ರೆಡಿ ನಾವು ಜಿಲ್ಲೆ ವೈಸ್ ಆಡಿಸಿದ್ದೀವಿ. ಇವಾಗ ನ್ಯಾಷನಲ್ ಲೆವೆಲ್ ತೊಗೊಂಡೋಗ್ಬೇಕಂತ ಇದ್ದೀವಿ.
ಅದಕ್ಕೆ ನೆಕ್ಸ್ಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗ್ಬೇಕಂತ ಇದ್ದೀವಿ. ಯಾಕಂದರೆ ಇದೊಂದು ಸಾಫ್ಟ್ ಬಾಲ್ ಅಲ್ವಾ, ಸಾಫ್ಟ್ ಬಾಲಲ್ಲಿ ನಾವು ಎಲ್ಲ ಜಿಲ್ಲೆಯಿಂದನೂ ಇವಾಗ ಜಿಲ್ಲೆ ವೈಸು, ಆಮೇಲೆ ಸ್ಟೇಟ್ ವೈಸು, ನೆಕ್ಸ್ಟು ನಾವು ಇಂಟರ್ನ್ಯಾಷನಲ್ಗೆ ಹೋಗ್ತೀವಿ. ಆವಾಗ ಒಂದೊಂದು ದೇಶದಲ್ಲೂ ಇಷ್ಟಿಷ್ಟು ಪ್ಲೇಯರ್ ಅಂತ ಬರ್ತಾರೆ. ಅವಾಗ ಎಲ್ಲ ದೇಶಗಳು ಇಂಟ್ರೆಸ್ಟಾಗಿ ನೋಡ್ತವೆ. ಇವಾಗ ನೋಡಿ, ಒಂದೇ RCB ಅಂದರೆ ಯಾರೂ ನೋಡಲ್ಲ, ಅವ್ರ ಮಕ್ಕಳು ಮಾತ್ರ ನೋಡ್ತಾರೆ. ಆದರೆ ಇವಾಗ ಜಿಲ್ಲೆ ವಾಯ್ಸ್ ಆಡಿಸೋದ್ರಿಂದ, ನಮಗೆ ಡಿಸ್ಟಿಕ್ ವಾಯ್ಸ್ ಆಡೋದ್ರಿಂದ ಡಿಸ್ಟಿಕ್ವರೆಲ್ಲ ನೋಡ್ತಾರೆ. ನಮ್ಮ ಡಿಸ್ಟಿಕ್ಕಿಂದ ಆಡ್ತಾಯಿದ್ದಾರೆ. ಇವಾಗ ಉಡುಪಿ ಅಂದರೆ ಉಡುಪಿಯವರೆಲ್ಲ ನೋಡ್ತಾ ಇರ್ತಾರೆ. ಹಳ್ಳಿಯಿಂದ ಸೆಲೆಕ್ಟ್ ಮಾಡಿದ್ದೀವಿ ನಾವು, ಒಂದೇ ಜಿಲ್ಲೆಯಲ್ಲಿ ಒಂದೇ ಊರಲ್ಲಿ ಮಾಡಿಲ್ಲ, ಅಲ್ಲೊಬ್ರು ಮಾಡಿದ್ದೀವಿ. ಅವಾಗ ಎಲ್ಲರೂ ಕೂಡ ನೋಡ್ತಾರೆ. ಅಂದರೆ ಎಲ್ಲರಿಗೂ ಅವ್ರ ಮಕ್ಕಳು ಮುಂದೆ ಬರಬೇಕನ್ನೋ ಆಸೆ ಇರುತ್ತಲ್ಲ, ಹಾಗಾಗಿ ಎಲ್ಲರೂ ನೋಡ್ತಾರೆ. ಇದು ಹಾಗಾಗಿ ನಾವು ಅಷ್ಟು ಮಟ್ಟಿಗೆ ತೊಗೊಂಡೋಗ್ಬೇಕಂತ ನಮ್ಮ ಒಂದು ಇದಿದೆ, ಆಸೆ ಇದೆ. ಸೆಲೆಕ್ಷನ್ ಪ್ರೋಸೆಸ್ಸು ನಾವು ಡೈರೆಕ್ಟ್ ಮಾಡೋಂಗಿಲ್ಲ, ನಾವು ಓನರ್ ಆಗಲಿ ಇಲ್ಲಿ ಯಾರೂ ಮಾಡೋಂಗಿಲ್ಲ. ನಮ್ಮ KCC ಏನು ಇದಿದೆ, KSPL ತಂಡ, ಅವರೇ ಹೋಗೋದು. ಅವರು ಇಲ್ಲಿವರೆಗೂ ಯಾರನ್ನೂ ಅಲ್ಲಿಂದ ನಮ್ಮ ಮುಂಬೈಯಿಂದ ಕರೆಸ್ತಾರೆ. ಎಲ್ಲರನ್ನೂ ಕರೆಸ್ಬಿಟ್ಟು ಆಡಿಸಿ ಲೈವಾಗಿ ನೋಡಿ, ಅದು ಕೂಡ ವಿಡಿಯೋ ಇರುತ್ತೆ. ಒಂದು ಪ್ಲೇಯರ್ ಒಳಗಡೆ ಬಂದವ್ರನ್ನ ಸುಮ್ಮನೆ ಬರಲ್ಲ, ಅವ್ರನ್ನ ಆಡಿಸಿ ಅವ್ರು ಚೆನ್ನಾಗಿ ಆಡಿದಾರಾ, ಯಾರು ಆಡಿರೋದು ಅಲ್ಲಿ ಸೆಲೆಕ್ಟ್ ಮಾಡಿ ತಗೊಂಡು ಬರೋದು ಅವ್ರನ್ನ. ಆ ಥರ ಗಂಗಾಧರ್ ರಾಜು ಅವರ ಕನಸಿಗೆ ಸರ್ಕಾರಗಳು ಕೈ ಜೋಡಿಸಬೇಕಿದೆ. ಅಪ್ಪಟ ಗ್ರಾಮೀಣ ಪ್ರತಿಭೆಗಳಿಗೆ ದಾರಿದೀಪವಾಗಲು ಹೊರಟಿರೋ ಗಂಗಾಧರ್ ರಾಜು ಅವರಿಗೆ ಶುಭ ಹಾರೈಸ್ತಾ ಇವತ್ತಿನ ಸ್ಪೆಷಲ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜನತಾ TV, ಸದಾ ಜನಪರ.